ಆತ್ಮೀಯ ವೀಕ್ಷಕರೇ, ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ದಸರಾ ಹಬ್ಬ ನವರಾತ್ರಿಯ ಅಂತ್ಯ ಮತ್ತು ದೀಪಾವಳಿಯ ಆಗಮನವನ್ನು ಸೂಚಿಸುತ್ತೆ. ಈ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ದುಷ್ಟ ಶಕ್ತಿಗಳನ್ನು ದೂರ ಮಾಡುವ ಮತ್ತು ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುವ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ದೀಪದ ಬೆಳಕು ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಧನಾತ್ಮಕ ಶಕ್ತಿಗೆ ಮತ್ತು ಮನೆಗೆ ಲಕ್ಷ್ಮೀ ದೇವಿಯ ಆಗಮನಕ್ಕೆ ದಾರಿ ಮಾಡಿಕೊಡುತ್ತೆ. ವಿಜಯದಶಮಿಯ ರಾತ್ರಿ ಸರಿಯಾದ ಸ್ಥಳದಲ್ಲಿ ಮತ್ತು ಶುಭ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತೆ ಅಂತ ನಂಬಲಾಗಿದೆ. ಮನೆಯ ಮುಖ್ಯ ದ್ವಾರವನ್ನು ಸಕಾರಾತ್ಮಕ ಶಕ್ತಿಯ ಸ್ಥಳ ಮತ್ತು ಲಕ್ಷ್ಮೀ ದೇವಿಯ ಪ್ರವೇಶ ಅಂತ ಪರಿಗಣಿಸಲಾಗುತ್ತೆ. ದಸರಾ ರಾತ್ರಿ ಮುಖ್ಯ ದ್ವಾರದಲ್ಲಿ 4 ಮುಖದ ದೀಪವನ್ನು ಬೆಳಗಿಸುವುದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗಿದೆ. ಇದು ಮನೆಯಿಂದ ರಾಹುವಿನ ದುಷ್ಟ ಪರಿಣಾಮಗಳನ್ನು ತೆಗೆದುಹಾಕುತ್ತೆ, ಸಂತೋಷ ಮತ್ತು ಸಮೃದ್ಧಿಯ ಯೋಗವನ್ನು ಸೃಷ್ಟಿಸುತ್ತೆ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳನ್ನು ಆಕರ್ಷಿಸುತ್ತೆ ಅಂತ ನಂಬಲಾಗಿದೆ. ಶಮಿ ಮರವನ್ನು ಗೆಲುವು, ಅದೃಷ್ಟ ಮತ್ತು ಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಭಗವಾನ್ ರಾಮನು ಲಂಕೆಗೆ ಹೋಗುವ ಮೊದಲು ಶಮಿ ಮರವನ್ನು ಪೂಜಿಸಿದ ಅಂತ ನಂಬಲಾಗಿದೆ. ದಸರಾ ಸಂಜೆ ಶಮಿ ಮರದ ಬಳಿ ತುಪ್ಪದ ದೀಪ ಹಚ್ಚೋದು ಬಹಳ ಶುಭ ಅಂತ ಹೇಳಲಾಗುತ್ತೆ. ಹಾಗೆ ಮಾಡೋದ್ರಿಂದ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು ಮತ್ತು ಅದೃಷ್ಟ ಬರುತ್ತೆ. ನಿಮ್ಮ ಮನೆಯಲ್ಲಿ ಶಮಿ ಮರವಿಲ್ಲದಿದ್ರೂ ನೀವು ದೇವಾಲಯದಲ್ಲಿರೋ ಶಮಿ ಮರದ ಕೆಳಗೆ ದೀಪ ಹಚ್ಚಬಹುದು. ನಿಮ್ಮ ಪೂಜಾ ಸ್ಥಳದಲ್ಲಿ ಪ್ರತಿ ಶುಭ ಸಂದರ್ಭದಲ್ಲಿ ದೀಪ ಹಚ್ಚೋದು ಅತ್ಯಗತ್ಯ. ದಸರಾ ರಾತ್ರಿ ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಮರೆಯದೆ ತುಪ್ಪದ ದೀಪವನ್ನು, ರಾತ್ರಿಯಿಡೀ ಉರಿಯುವ ದೀಪವನ್ನು ಹಚ್ಚಲು ಮರೆಯದಿರಿ. ಇದರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಬಹುದು ಮತ್ತು ಎಲ್ಲ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆಯಬಹುದು. ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಹಿಂದೂ ಧರ್ಮದಲ್ಲಿ ತುಳಸಿ ಇಲ್ಲದೆ ಯಾವುದೇ ಪೂಜೆಯನ್ನು ಅಪೂರ್ಣ ಅಂತ ಪರಿಗಣಿಸಲಾಗುತ್ತೆ. ದಸರಾ ದಿನದಂದು ಸಂಜೆ ತುಳಸಿ ಗಿಡದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಮನೆಗೆ ಶುಭ ಬರುತ್ತೆ ಮತ್ತು ಆರ್ಥಿಕ ತೊಂದರೆಗಳು ದೂರವಾಗುತ್ತೆ. ದಸರಾ ರಾತ್ರಿ ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸಲು ಮನೆಯಲ್ಲಿ ನಿಮ್ಮ ಹಣ, ಆಭರಣಗಳು ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಸ್ಥಳದಲ್ಲಿ ದೀಪವನ್ನು ಬೆಳಗಿಸಿ. ಉದಾಹರಣೆಗೆ ಬೀರು. ಈ ಸ್ಥಳದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಅಂತ ನಂಬಲಾಗಿದೆ.